ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಮಿಸ್ಟರ್ ಮೋಹನ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಗೈಸ್, ಇವತ್ತಿನ ವಿಡಿಯೋದೊಳಗೆ ನಾನು ಮುಂಚೆ ವಿಡಿಯೋದೊಳಗೆ ಹೇಳಿದ್ದೆ, ಇವತ್ತು ಅಂದರೆ 3 ವಿಡಿಯೋ ಮಾಡ್ತೀನಿ. ಅದರಲ್ಲಿ ಅದೇ ಯೂಟ್ಯೂಬ್ ಒಳಗೆ ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡೋದು 3 ವಿಡಿಯೋ ಮಾಡ್ತೀನಿ. ಒಂದು ಯೂಟ್ಯೂಬ್ ಒಳಗೆ ಹೆಂಗೆ ಅಪ್ಲೋಡ್ ಮಾಡೋದು, ಆಮೇಲೆ ವೈಟಿ ಸ್ಟುಡಿಯೋ ಒಳಗೆ ಹೆಂಗೆ ಅಪ್ಲೋಡ್ ಮಾಡೋದು, ಆಮೇಲೆ ಕ್ರೋಮ್ ಒಳಗೆ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ಹೇಳಿದ್ದೆ. ಈಗ 2ರಲ್ಲಾಗಿದೆ, ಇನ್ನು 1ರಲ್ಲಿದೆ. ಅದು 1ರಲ್ಲಿ ಕ್ರೋಮ್ ಒಳಗೆ ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ಗೈಸ್. ಸೊ ಇನ್ನೂ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾರ ಮೊದಲೇ ಸತಿ ನಮ್ಮ ಒಂದು ಚಾನಲ್ನ ನೋಡ್ತಿದ್ರೆ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ಇದೇ ಥರ ಟೆಕ್ ನ್ಯೂಸ್ ಬರ್ತಿರುತ್ತೆ ಮತ್ತು ಟೆಕ್ ವಿಡಿಯೋಸ್ ಬರ್ತಿರುತ್ತೆ ಗೈಸ್. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೇನೆ. ಫಸ್ಟು ನೀವು ಕ್ರೋಮ್ ಓಪನ್ ಮಾಡಬೇಕು. ಕ್ರೋಮ್ ಓಪನ್ ಮಾಡಿ, ಇಲ್ಲಿ ವೈಟಿ ಸ್ಟುಡಿಯೋ ಅಂತ ವೈಟಿ ಸ್ಟುಡಿಯೋ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ಆಗುತ್ತೆ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ನೋಡ್ತಿರ್ಬೋದು. ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕನ್ಫರ್ಮ್ ಮೇಲೆ ಕೊಡಿ. ಕನ್ಫರ್ಮ್ ಮೇಲೆ ಕೊಟ್ಟ ತಕ್ಷಣ ಇಲ್ಲಿ ತೋರಿಸ್ತಿದೆ ನಿಮಗೆ ಚಾನಲ್ ಅನಾಲಿಟಿಕ್ಸ್ ತೋರಿಸ್ತಿರುತ್ತೆ, ಎಲ್ಲ ಇನ್ಫಾರ್ಮೇಷನ್ ತೋರಿಸ್ತಿರುತ್ತೆ. ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಪ್ಲೋಡ್ ವಿಡಿಯೋ, ಗೋ ಲೈವ್, ಕ್ರಿಯೇಟ್ ಪೋಸ್ಟ್, ನ್ಯೂ ಪ್ಲೇಲಿಸ್ಟ್ ಅಂತ ಇದೆ. ಇಷ್ಟಿದೆ ಗೈಸ್. ನಿಮಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಅಪ್ಲೋಡ್ ಎ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್. ಇದು ಮೊಬೈಲ್ ಒಳಗೆ ಚಿಕ್ಕದಾಗುತ್ತೆ, ಲ್ಯಾಪ್ಟಾಪ್ ಒಳಗೆ ನೀಟಾಗಿ ಅಪ್ಡೇಟ್ ವರ್ಕ್ ಮಾಡ್ಬೋದು. ಸೊ ಹಿಂಗೆ ಬರುತ್ತೆ, ಈ ಥರ ಇಂಟರ್ಫೇಸ್ ಬರುತ್ತೆ. ಇದನ್ನು ಡ್ರ್ಯಾಗ್ ಮಾಡಿದರೆ ಅದರಲ್ಲೂ ನೀವು ಚೂಸ್ ಮಾಡ್ಕೋಬೋದು ವಿಡಿಯೋನ. ಇಲ್ಲ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೈಲ್ ಒಳಗಿದ್ದರೆ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಿಡಿಯೋ ಮಾಡ್ಬೇಕಂದ್ರೆ ಅದೇ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಒಂದು ವಿಡಿಯೋ ಯಾವುದೇ ಅಪ್ಲೋಡ್ ಮಾಡಬೇಕು, ನೀವು ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಒಂದು ಇಂಟರ್ಫೇಸ್ ಆದಮೇಲೆ ಇಲ್ಲಿ ಟೈಟಲ್ ಕೇಳುತ್ತೆ. ಟೈಟಲ್ಲು ನಾನು ಅದೇ ಹೇಳ್ತೀನಿ ಎಲ್ಲ ವಿಡಿಯೋದಾಗ, 3 ವಿಡಿಯೋದಾಗ ಹೇಳಿದ್ದೀನಿ, 2 ವಿಡಿಯೋದಾಗ ಹೇಳಿದ್ದೀನಿ. ಟೈಟಲ್ಲು ವಿಡಿಯೋ ಏನು ರಿಲೇಟೆಡ್ ಆಗುತ್ತೋ ಹಂಗಿರಬೇಕು. ಆಮೇಲೆ ಡಿಸ್ಕ್ರಿಪ್ಷನ್ನು ಅಷ್ಟೇ. ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಾದ್ಮೇಲೆ ನೀವು ಪ್ಲೇ ಲಿಸ್ಟು ಕ್ರಿಯೇಟ್ ಮಾಡ್ಬೋದು. ಪ್ಲೇ ಲಿಸ್ಟ್ ಬೇಡ ಅಂದರೆ ಅದೇನು ಇದು ಆಗೋಲ್ಲ, ಅದೇನು ಸಮಸ್ಯೆ ಆಗೋಲ್ಲ, ಏನೋ ಮಾಡ್ಬೋದು. ಬೇಕಿದ್ರೆ ಹಾಕೋಬೋದು, ಬೇಡಿದ್ರೆ ಬಿಡ್ಬೋದು. ಸೊ ನೆಕ್ಸ್ಟು, ಈಸ್ ದಿಸ್ ವಿಡಿಯೋ ಮೇಡ್ ಫಾರ್ ಕಿಡ್ಸ್? ಅದೇ ನೀವು ಕಿಡ್ಸಿಗೆ ಸಂಬಂಧಪಟ್ಟಿದ್ದ, ಇಲ್ಲ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ. ಸೊ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಹೆಂಗಿರುತ್ತೆ ವಿಡಿಯೋ ಕಾರ್ಟೂನ್ಸ್ ಎಲ್ಲ ಇಟ್ ಮೇಡ್ ಫಾರ್ ಕಿಡ್ಸು. ಸೊ ಪೇಯ್ಡ್ ಪ್ರಮೋಷನ್ ಅಂತ ಇದರಲ್ಲಿ ಆಪ್ಷನ್ ಇದೆ. ಈಗ ನಿಮ್ಮ ಒಂದು ಸ್ಟೋರ್ ಇರುತ್ತೆ ಅಂದ್ಕೊಳ್ಳಿ, ಎಕ್ಸಾಂಪಲ್. ಆ ಸ್ಟೋರಿಗೆ ಬಂದು ಈ ಥರ ಒಂದು ಸ್ಟೋರ್ ಇದೆ ದಾವಣಗೆರೆ ಒಳಗೆ ಅಂತ ಹೇಳ್ತೀನಿ, ನಿಮ್ಮ ಹತ್ರ ದುಡ್ಡು ಇಸ್ಕೊತೀನಿ. ಸೊ ಅದರಲ್ಲಿ ಹಂಗೆ ಏನಾರ ವೀಡಿಯೋ ಮಾಡಿದರೆ ಇಲ್ಲಿ ಪೇಯ್ಡ್ ಪ್ರಮೋಷನ್ ಆನ್ ಮಾಡಬೇಕು. ಮಾಡಿಲ್ಲ ಅಂದರೆ ಏನೂ ಮಾಡೋದು ಬೇಡ, ಇದೇನೂ ಬೇಡ. ಟ್ಯಾಕ್ಸು ನೀವೇನು ರಿಲೇಟೆಡ್ ಟ್ಯಾಕ್ಸ್ ಹಾಕ್ತಿರೋ ನಿಮ್ಮ ಇಷ್ಟ. ಅದು ಇದೇನಂದರೆ ಸುಮ್ಮನೆ ವಿಡಿಯೋ ಶಾರ್ಟ್ ಅಂತ ಹೋಗ್ತೀನಿ. ಅದು ಹಾಕಿದಾದ್ಮೇಲೆ ವಿಡಿಯೋ ಲ್ಯಾಂಗ್ವೇಜ್ ಯಾವುದ್ರಲ್ಲಿ ಮಾಡಿದ್ದೀರಾ ವಿಡಿಯೋ ಲ್ಯಾಂಗ್ವೇಜು? ಕನ್ನಡ. ಇಲ್ಲ ನೀವೇನು ಮಾಡಿಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹೊಡೀರಿ. ಆಮೇಲೆ ಕ್ಯಾಪ್ಷನ್ ಇದು ಏನು ಬೇಡ. ಆಮೇಲೆ ರೆಕಾರ್ಡೆಡ್ ಡಾಟಾ ಅದೂ ಬೇಡ. ವಿಡಿಯೋ ಲೊಕೇಶನ್ ಅದೂ ಬೇಡ. ನಿಮಗೆ ಬೇಕಿದ್ರೆ ಕೊಡ್ಬೋದು, ಬೇಡಿದ್ರೆ ಬಿಡ್ಬೋದು.
ಲೈಸೆನ್ಸು ಅದು ಕರೆಕ್ಟ್ ಇರುತ್ತೆ, ನೀವೇನೇನು ಮಾಡೋದು ಬೇಡ. ನೆಕ್ಸ್ಟು ಇಷ್ಟೇ ಆದಮೇಲೆ ಕ್ಯಾಟಗರಿ. ಈಗ ಎದ್ರ ಬಗ್ಗೆ ಕ್ಯಾಟಗರಿ, ಈಗ ನಾನು ಫುಡ್ ರಿಲೇಟೆಡ್ ವೀಡಿಯೋ ಮಾಡಿದ್ದೀನಿ ಅಂದರೆ ಇಲ್ಲಿ ಫುಡ್ ಮೇಲೆ ಕ್ಲಿಕ್ ಮಾಡಬೇಕು. ಗೇಮಿಂಗ್ ರಿಲೇಟೆಡ್ ಮಾಡೀನಿ ಅಂದರೆ ಗೇಮಿಂಗ್ ಮೇಲೆ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇದು ಸುಮ್ಮನೆ ಸ್ಟೈಲ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟು ಕಮೆಂಟ್ ಎಲ್ಲ ಆನ್ ಆಗಿದೆ, ಇಷ್ಟು ಮಾಡಿ. ಇಷ್ಟು ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ ನಿಮಗೆ, ಅದನ್ನು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಆದಮೇಲೆ ಇನ್ನೊಂದು ಸತಿ ಕ್ಲಿಕ್ ಮಾಡಿ. ನಿಮಗೆ ಏನು ಬೇಕೋ ಆ್ಯಡ್ ಮಾಡ್ಕೋಬೋದು. ಏನೇನು ಮೀನ್ಸ್ ಈಗ ಕಾರ್ಟು ಮೇಲ್ಗಡೆ ಇದು ಬರುತ್ತಲ್ಲ ಅದು ಬೇಕಾದ್ರೆ ಆನ್ ಮಾಡ್ಕೋಬೋದು. ನೆಕ್ಸ್ಟು ಎಂಡ್ ಸ್ಕ್ರೀನು ಅದೇನು ಬೇಡ, ಇದು ಶಾರ್ಟ್ಸು. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ಪ್ರೈವೇಟ್, ಅನಾಲಿಟಿಕ್ಸ್, ಪಬ್ಲಿಕ್ ಅಂತ. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಪ್ರೈವೇಟ್ ಅಂತ ಕೊಡ್ತೀನಿ. ಸೊ ಪ್ರೈವೇಟ್ ಕೊಟ್ಟು ಇಲ್ಲಿ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ನೀವು ನೋಡ್ಬೋದು. ಇಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಷ್ಟು ಹೇಳಿ ಎಂಡ್ ಮಾಡ್ತೀನಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.